ಅಭ್ಯಾಸ 28. ಆ ಅಧಿಕಾರಿ ನ್ಯಾಯ ಬಿಟ್ಟು ಹೋಗಿದ್ದು ನಾನು ನೋಡಿಲ್ಲ. ಒಳ್ಳೆಯ ಆಡಳಿತ ಏರ್ಪಟ್ಟ ಮೇಲೆ ಜನರಲ್ಲಿ ಸೌಹಾರ್ದತೆ ಉಂಟಾಯಿತು. ಆ ಜನರಲ್ಲಿ ಯೌವನ, ಐಶ್ವರ್ಯ ಮತ್ತು ಔದಾರ್ಯ ಉಂಟು. ನಮ್ಮ ಯುವತಿಯರ ಅಡುಗೆ ನಳಪಾಕ ಇದ್ದ ರೀತಿ ಇದೆ. ರುಚಿ ಉಂಟೋ? ಊಟ ಮಾಡಿ ನೋಡಿ. ನಮ್ಮ ಜಮೀನಿನಲ್ಲಿ ಜೋಳ, ರಾಗಿ ಮತ್ತು ಭತ್ತ ಬೆಳೆ ಇಡಲು ಅನುಕೂಲತೆ ಇದೆ. ಹಣದ ಅನುಕೂಲತೆ ಬಗ್ಗೆ ಆಲೋಚನೆ ಮಾಡುತ್ತಿದ್ದೇನೆ. ಅಸೂಯೆ ಪಟ್ಟು ಜನರು ಅಭಿವೃದ್ಧಿ ಆಗಿಲ್ಲ. ಆದುದರಿಂದ ಬೇರೆ ಜನರ ವಿಷಯದಲ್ಲಿ ಒಳ್ಳೆಯ ಆಲೋಚನೆ ಮಾಡಿ. ಕಾನೂನು ಉಲ್ಲಂಘನೆ ಬಗ್ಗೆ ಏನು ಒಳಸಂಚು ಮಾಡುತ್ತಾರೋ ಗೊತ್ತಿಲ್ಲ. ಸ್ಟಾಪ್.